ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಬರೋಣ. ಇನ್ನೇನು 3ನೇ ಪಾಯಿಂಟ್ ಓದ್ತಿರ್ತಾರೆ. ಇನ್ನು 3ನೇ ಪಾಯಿಂಟ್ ಇನ್ನೂ ಏನೇನಿದೆ ಓದೋಕ್ಕೆ ಓದಿ ಅಂತ ರಾಣ ಕೋಪದಿಂದ ಹೇಳ್ತಾನೆ. ಆಗ ಲಾರಿ ಹೇಳ್ತಾರೆ, ಈ ಎಲ್ಲ ಆಸ್ತಿ, ಇಷ್ಟು ಚಿರಾಸ್ತಿ ಏನಿದೆಯೋ ಮತ್ತು ಪಿತಾರ್ಜಿತ ಆಸ್ತಿ ಏನಿದೆ ಅದೆಲ್ಲ ನಿಮ್ಮ ಹೆಸರು ಬಂದಿದೆ. ಅದರಲ್ಲಿ 20 ಎಕರೆ ಇರುವಂಥ ಜಾಗ ಮತ್ತು ಹಳೆ ಅಂಗಡಿ ನಿಮ್ಮೆಲ್ರಿಗೂ ಸೇರಿತ್ತು. ರಾಣ ಮನೆಯಲ್ಲಿ ಸಂಜೀವನ ಬಿಟ್ಟು ಬೇರೆ ಎಲ್ಲರೂ ಯಾರಿದ್ರು ಅವರೆಲ್ರಿಗೂ ಸಮವಾಗಿ ಅದು ಹಂಚತಕ್ಕದ್ದು ಅಂತ ಹೇಳ್ತಾನೆ. ಇದರಲ್ಲಿ ಒಂದು ಗುಡಿಸ್ಲಾಕೊಂಡಿದ್ರೂ ನಮ್ಮ ಆ ಜಾಗ ಸಾಕಾಗೋದಿಲ್ಲ. ಈ ಜಾಗ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ? ಇದರಲ್ಲೂ ನಮಗೆ ಮೋಸ ಮಾಡಿಬಿಟ್ರು ನಮ್ಮಪ್ಪ. ಎಲ್ಲ ಅವನಿಗೆ ಮಾಡಿದ್ದಾರೆ, ನಮಗೇನು ಮಾಡಿದ್ದಾರೆ ಅಂತ ರಾಣ ಕೆಚ್ಚೋದಕ್ಕೆ ಶುರು ಮಾಡ್ತಾನೆ. ರಾಣ ಜೀವನ ಹತ್ರ ಬಂದು, ನೀನು ಇಲ್ಲಿ ಕೂಡುದು, ನೀನು ಇಲ್ಲಿದ್ದರೆ ನಮ್ಗೆ ಎಲ್ಲದಕ್ಕೂ ತೊಂದರೆ, ನಿಂದ ಮನೆಯಿಂದ ಹೊರಗೆ ಹೋಗುವಂಥ ಕಾಲರ್ ಪಟ್ಟಿ ಹಿಡಿದು ಹೊರಗೆ ಹಾಕೋದಕ್ಕೆ ಹೋಗ್ತಾನೆ. ಅಷ್ಟು ಲಾಯರ್ ಮತ್ತು ಚಿಕ್ಕಪ್ಪ ಬಂದು, ಏನು ಮಾಡ್ತಿದ್ಯಾ? ಇನ್ಮೇಲೆ ಇಲ್ಲಿರೋದು ಬೇಡ, ನಿರ್ಧಾರ ಮಾಡಬೇಕಾಗಿರೋದು ಅವರು. ನೀವು ಇನ್ಮೇಲೆ ಈ ಮನೆಗೆ ಬಂದಿರೋ ಅತಿಥಿಗಳು, ಅವರು ಈ ಮನೆ ವಾರಸ್ದಾರರು, ಅವ್ರು ನಿರ್ಧಾರ ಮಾಡಬೇಕು ನೀವು ಇಲ್ಲಿರಬೇಕಾ ಬೇಡವಾ ಅಂತ ಲಾಯರ್ ಹೇಳ್ತಾರೆ. ಇಲ್ಲಿ ವಜ್ರೇಶ್ವರಿ ಮನೆಯಲ್ಲಿ ವಜ್ರೇಶ್ವರಿ, ನೀನೇ ಅಡುಗೆ ಮಾಡ್ತಿದ್ಯಾ ಆರ್ತಿ, ಕೆಲಸದವ್ರು ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಆರ್ತಿ ಹೇಳ್ತಾರೆ, ಇಲ್ಲ ಅಕ್ಕ, ಎಲ್ಲರೂ ಇವತ್ತು ರಜದಲ್ಲಿ ಹೋಗಿದ್ದಾರೆ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಹಂಗಾರೆ ನಾನು ನಿನ್ನ ಜೊತೆ ಸಹಾಯ ಮಾಡ್ತೀನಿ, ನಾನು ಅಡುಗೆ ಮಾಡಿ ಎಷ್ಟು ದಿನ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಆರ್ತಿ, ಅಕ್ಕ ನೀವು ಇವಾಗ ನಮ್ಮನೇಲಿ ಒಬ್ಬರು ಅಂತ ಅನ್ನಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಸರಿ ಸರಿ ಬನ್ನಿ ಅಂತ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರ್ತಿ, ನಂಗೊಂದು ಸಹಾಯ ಮಾಡ್ತೆ, ಎಲ್ಲರೂ ಮನೋಹರ ಸಿಕ್ಕಿದ್ರೆ, ಇಲ್ಲ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾದರೆ ಅವನು ವಾಪಸ್ ಮನೆ ಕರ್ಕೊಂಬರ್ತೀರಾ ಅಂತ ಹೇಳ್ತಾನೆ. ಅದನ್ನು ವಜ್ರೇಶ್ವರಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಮನೋಹರಂಗೆ ಕೊಡಬಾರ್ದು ಶಿಕ್ಷೆ ಕೊಟ್ಟಿದ್ದೀನಿ, ಅವ್ನಿಗೆ ತುಂಬ ನೋವು ಕೊಟ್ಟಿದ್ದೀನಿ. ಈಗ ಅವ್ನು ಎಲ್ಲಿದ್ದಾನೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಅವ್ನಿಗೇನು ನಿಮ್ಗೆ ಸಿಕ್ಕಿದ್ರೆ, ಎಲ್ಲರೂ ಇದ್ದಾನೆ ಅಂತ ಗೊತ್ತಾದರೆ ಅವನ್ನ ದಯವಿಟ್ಟು ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಆರ್ತಿಗೆ, ನಿಧಿ ಹೋಗಿರೋದು ಅಲ್ಲಿಗೆ ಅಲ್ವಾ, ನಾನು ಹಿಂಗಾರು ಮಾಡಿ ಇದನ್ನು ಹೇಳಲ್ಲ ಅಕ್ಕಂಗೆ ಅಂತ ಹೇಳ್ಕೊಂಡು, ಆದರೆ ಆರ್ತಿ ಏನು ಮಾಡ್ತಾಳೆ, ಅವ್ರ ಅಕ್ಕ ಬದಲಾಗಿರೋದು ನೋಡಿ ಎಲ್ಲ ವಿಷಯನ ಹೇಳಿಬಿಡ್ತಾಳೆ, ಮನೋಭಾವ ನೋಡೋಕ್ಕೆ ನಿಧಿ ಹೋಗಿದ್ದಾಳೆ ಅಂತ. ಇಲ್ಲಿ ಲಾಯರ್ ಹೇಳಿದ್ದಕ್ಕೆ, ಇನ್ಮೇಲೆ ಈ ಮನೆಗೆ ವಾರಸ್ದಾರು ಅವರು, ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳು, ನೀವೇನೇ ಇದ್ದರೂ ಅವ್ರ ಮಾತನ್ನ ಕೇಳಬೇಕು, ಅವ್ರು ನಿರ್ಧಾರ ಮಾಡಬೇಕು ಈ ಮನೇಲಿ ನೀವು ಇರಬೇಕಾ ಬೇಡವಾ ಅನ್ನೋದನ್ನು ಅಧಿಕಾರ ಇರೋದು ಅವ್ರಿಗೆ ಅಂತ ಲಾಯರ್ ಹೇಳ್ತಾರೆ. ಅದಕ್ಕೆ ರಾಣಂಗೆ ಇಲ್ಲಿ ಸಿಟ್ಟು ಬರುತ್ತೆ. ರಾಣ, ನೋಡು, ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ಇಲ್ದಿರೋದನ್ನು ಮಾಡಿಕೊಂಡ್ರೆ ನಿಂಗೆ ಇರೋದು ಸಿಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಪಿಲ್ ಕೋಪ ಬಂದು, ಏನೋ ನಮ್ಮ ಅಣ್ಣಂಗೆ ಅಂತಿರಲ್ಲ, ನೀವು ನಿಂಗೆ ಇಷ್ಟೆಲ್ಲ ಮಾಡಿದ್ರೆ ನಿಂಗೇನಾಗಬೇಕು ಅದು ಹಾಗೆ ಆಗುತ್ತೆ ಅಂತಾನೆ. ಏನಂಗಂದರೆ ಅಂತ ಅಂದಾಗ ಕಪಿಲ್ ಮುಂದೆ ಬಂದು ಹೇಳ್ತಾನೆ, ಇಷ್ಟೆಲ್ಲ ಆಸ್ತಿರೋ ನಿನ್ನ ಮಗಳ ಹೆಸರಲ್ಲ, ಅವಳನ್ನೇ ನಾನು ಸಾಯಿಸ್ಬಿಟ್ರೆ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ. ಏನಂತೆ, ನನ್ನ ಮಗಳನ್ನ ಸಾಯಿಸೋದಕ್ಕೆ ಬರ್ತೀಯ ಅಂತ ಹೇಳಿ ಕಪಿಲ್ನ ಸರಿ ಹೊಡಿಯೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ತಡೆದವನು ಹೋಗಿ ಸೋಫಾ ಹತ್ರ ಬೀಳ್ತಾನೆ. ಕಪಿಲ್ಗೆ ಚೆನ್ನಾಗಿ ಹೊಡೆದು ಕಾಲಲ್ಲಿ ತುಳಿದು ಅವ್ನಿಗೆ, ಇನ್ನೊಂದು ಸಲ ನನ್ನ ಮಗಳ ದಂಡೆಗೆ ಬರ್ತೀಯಾ, ನನ್ನ ಮಗಳನ್ನೇ ಸಾಯಿಸೋದಕ್ಕೆ ಬರ್ತೀಯಾ, ನನ್ನ ಮಗಳನ್ನ ಸಾಯಿಸೋದಕ್ಕೆ ಬರ್ತೀನಿ, ನಾನು ಇನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಚೆನ್ನಾಗಿ ಹೊಡಿತಾನೆ. ಅವರಪ್ಪ ಅಡ್ಡ ಬಂದಾಗ ಅವ್ರ ಚಿಕ್ಕಪ್ಪನೇ ಹಿಂದೆ ತಳ್ಳಿಬಿಡ್ತಾನೆ. ಮನೆಯವ್ರು ಎಲ್ಲರೂ ಅವನ್ನ ತಡೆದ್ರೂ ಜೀವನ ಯಾರೂ ಕಪಿಲ್ಗೆ ಹೊಡೆಯೋದನ್ನು ನಿಲ್ಲಿಸೋದಕ್ಕಾಗಲ್ಲ. ಯಾಕೆಂದರೆ ಜೀವನ ಕೋಪ ಅಷ್ಟು ಕಠೋರವಾಗಿರ್ತದೆ. ಯಾಕೆಂದರೆ ಅವ್ನ ವಿಷಯಕ್ಕೆ ಬಂದಿದ್ದು ಅವ್ಳ ಮಗಳ ವಿಷಯಕ್ಕೆ ಬಂದವನ್ನ ಅವನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಅವನು ಇನ್ನೇನು ಕಾಲಲ್ಲಿ ತುಳಿಬೇಕು ಅಷ್ಟರಲ್ಲಿ ಕಪಿಲ್ಗೆ ಭಯ ಆಗುತ್ತೆ, ಇವನ್ನೆಲ್ಲಿ ತುಳಿದ್ಬಿಡ್ತಾನೋ ಅಂತ. ಅವನು ಎದ್ದು ನಿಲ್ಲಿಸ್ಕೊಂಡು ಸೋಫಾನೇ ಒಂದು ಕೈಯಲ್ಲಿ ಎತ್ತಿ ನಿಂತ್ಕೊಂಡಿದ್ದ ತಕ್ಷಣ ಅಲ್ಲಿರೋಂಥ ಫ್ಲವರ್ ವಾಸಲ್ಲಿ ಅವ್ನು ತಲೆ ಹೊಡಿಯೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಕೃಷ್ಣ ಬೇಬಿ ಅಂತ ಕಿರಿಸ್ತಾಳೆ. ಅವ್ನ ವಾಯ್ಸ್ ಕೇಳಿದ ತಕ್ಷಣ ಅವನು ಹೊಡೆಯೋದನ್ನು ನಿಲ್ಲಿಸಿ ಆ ಪಾತ್ರೆನ ಕೆಳಗೆ ಇಳಿಸ್ತಾನೆ. ನನ್ನ ಮಗನೇ, ಇವತ್ತು ನನ್ನ ಮಗಳು ಹೇಳೋದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ, ನಾನು ನೋಡ್ತಾನೆ ಇದ್ದೀನಿ, ತಾಳ್ಮೆಯಿಂದ ಇದ್ದು ಇದಕ್ಕೆ ನಾನು ಒಳ್ಳೆತನನ ದುರುಪಯೋಗ ಮಾಡ್ಕೋತಿದ್ದೀರಾ, ಇಲ್ಲ ನನ್ನ ಕೈಲಿ ಏನೋ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ನನ್ನ ಸಿಟ್ಟನ್ನು ನೀವು ನೋಡಿದ್ದೀರಾ, ನನ್ನ ಕೋಪ ಏನೋ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೋಡ್ತಿರ್ತಾನೆ. ಇಲ್ಲಿ ನಿಧಿ ಮನೋಹರನ ಮಾತಾಡ್ಸೋಕ್ಕೆ ಅಂತ ಬಂದಿರ್ತಾಳೆ. ಯಾಕೆ ಚಿಕ್ಕಪ್ಪ, ನಾವು ಯಾರು ನಿಮಗೆ ಬೇಡವಾಗ್ಬಿಟ್ವಾ ಅಂತ ಅಂದಿದ್ದಕ್ಕೆ ನಿಧಿನ ತಗೊಂಡು, ಸಾರಿ ಮಗಳೇ ಅಂತ ಹೇಳ್ತಾನೆ. ನಾನು ಯಾಕೆ ಮನೇಲಿರಬೇಕು, ಏನು ಇಲ್ದಿರೋ ನಾನು ಹಿಂಗಿರ್ಬೇಕು ಹೇಳಮ್ಮ ಅಂತ ಹೇಳಿ, ಅದೆಲ್ಲ ಬಿಡು, ನನ್ನ ಮಗಳು ಹೇಗಿದ್ದಾಳೆ, ರಚನೆ ಹೇಗಿದ್ದಾಳೆ ಅಂತ ಕೇಳಿದ್ದಕ್ಕೆ ನಿಧಿ ಹೇಳ್ತಾಳೆ, ಅವಳು ಸೂಪರ್ ಆಗಿದ್ದಾಳೆ, ಅವಳು ಇವಾಗ 1000 ಕೋಟಿ ಒಡತಿ, ಅವಳು ಜೀವ ಬೇರೆ ಯಾರೂ ಅಲ್ಲ ದೊಡ್ಡಪ್ಪ, ಅವ್ರು ಜಗದೀಶ್ ಚಂದ್ರನ ದೊಡ್ಡ ಮಗ, ಸೊ ಅವರೆಲ್ಲ 1000 ಕೋಟಿ ವಾರಸ್ದಾರರು ಅಂತ ಹೇಳ್ತಾಳೆ. ನಂಗೆ ಗೊತ್ತಿತ್ತು ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ, ಅದೇ ನಮ್ಗೆ ಒಳ್ಳೆಯದೇ ಮಾಡಿದ್ದಾನೆ, 2 ನಿಮಿಷ ಬರ್ತೀನಿ ಅಂತ ಹೇಳಿ ಅವ್ನ ರೂಮ್ಗೆ ಹೋಗಿ ಅವ್ನ ರೂಮಿಂದ ಒಂದು ಕಾಗದ ಬೋಟ್ನ ತೊಗೊಂಬರ್ತಾನೆ. ಅದು ಪಕ್ಷಿ ಆಕಾರ ಮಾಡ್ತಿದ್ನಲ್ಲ ಅವರಪ್ಪ ರಚನೆಗೆ ಅಂತ, ಆ ಆಕಾರದಲ್ಲಿ ಒಂದು ಮಾಡಿರ್ತಾನೆ. ಇದನ್ನು ತೊಗೊಂಡೋಗಿ ರಚನೆಗೆ ಕೊಡು, ಇದನ್ನು ನಾನು ಕೊಟ್ಟೆ ಅಂತ ಹೇಳಬೇಡ, ಆದರೆ ಇದನ್ನು ತೊಗೊಂಡೋಗಿ
ಬರುತ್ತೆ ನಂಗೆ ಕೊಡು ಅಂತ ಹೇಳ್ತಾಳೆ. ಅದನ್ನು ಕೇಳಿದ ನಿಧಿ, ಯಾಕೆ ದೊಡ್ಡಪ್ಪ ಹೀಗೆ ಮಾಡ್ತಿದ್ದೀರಾ, ಎಲ್ಲದಕ್ಕೂ ನೀವೇ ಹೇಳ್ತಿದ್ರಲ್ಲ ಒಂದು ಸಮಯ ಬಂದೇ ಬರುತ್ತೆ ಅಂತ, ಅವಾಗ ನೀವೇ ಇದನ್ನು ಹಾಕೊಂಡು ಕೊಡಿರಂತೆ, ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾಳೆ. ಈ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ, ನನ್ನ ಮಗಳ ವಿಷಯಕ್ಕೆ ಯಾರಾದ್ರು ಬಂದರೆ ನಾನು ಸುಮ್ಮನೆ ಬಿಡೋಲ್ಲ, ನನ್ನ ತಮ್ಮನಿಗೆ ನೀನು ಹೊಡಿಯೋದಕ್ಕೆ ಬರ್ತೀನೋ, ನಿಂಗೆ ಎಷ್ಟೋ ಇರಬೇಕು ಧೈರ್ಯ ಅಂತ ರಾಣ ಜೀವನ್ ಕೇಳ್ತಾನೆ. ಅದಕ್ಕೆ ಯಾವನಾದ್ರೂ ಏನೋ ನನ್ನ ಮಗಳ ವಿಷಯಕ್ಕೆ ಬಂದರೆ ನಿನ್ನನ್ನು ಬಿಡೋಲ್ಲ ಸುಮ್ಮನೆ ಅಂತ ಜೀವ ರಾಣಂಗೆ ಹೇಳ್ತಾನೆ. ಆಗ ಈಶ್ವರಚಂದ್ರ ಮಧ್ಯ ಬಂದು, ದಯವಿಟ್ಟು ನೀವಿಬ್ಬರು ಜಗಳ ಆಡಬೇಡಿ, ನೀವಿಬ್ಬರು ಜಗಳ ಆಡೋದ್ರಿಂದ ಮನೇಲಿರೋ ಸುಖ ಶಾಂತಿನೂ ಹಾಳಾಗೋಗುತ್ತೆ, ನೀವು ಹಿಂಗೆ ಆಡೋದು ನಮ್ಮ ಕೈಲಿ ನೋಡೋದಕ್ಕಾಗಲ್ಲ, ಇದೆಲ್ಲ ನಾವು ನೋಡಬೇಕು ಅಂತ ಅಂದ್ಕೊಂಡಿರೋದು ಅಲ್ಲ ಅಂತ ಹೇಳ್ತಾನೆ. ಮತ್ತು ನೋಡಿ ಚಿಕ್ಕಪ್ಪ, ಇವನು ಎಷ್ಟು ಸಣ್ಣ ಸುಮ್ಮನೆ ಇದ್ರೂ ಬೇಕು ಅಂತ ಗಾಲಿ ಕೆರ್ಕೊಂಬರ್ತಾನೆ, ನಾನು ಮನುಷ್ಯನ ರೂಪದಲ್ಲಿರೋಂಥ ನರ ರಾಕ್ಷಸ ಅನ್ನೋದು ಇವನಿಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸುಚಂದ್ರಂಗೆ ಶಾಕ್ ಆಗುತ್ತೆ, ಜೀವ ಯಾಕೆ ಹಿಂಗೆ ಮಾತಾಡ್ತಿದ್ದೆ ಅಂತ. ರಾಣ ಅವನ್ನೆಲ್ಲ ಮಾತಾಡೋದಕ್ಕೆ ಎದುರುಕೊಂಡು ಅವ್ನ ಕೋಪದಿಂದ ನೋಡ್ತಿರ್ತಾನೆ. ಆಗ ಲಾಯರ್ ಹೇಳ್ತಾರೆ, ಇನ್ನೂ ಕೊನೆಯ ಪಾಯಿಂಟ್ ಇದೆ, ಇಂಥದ್ದಾಗತ್ತೆ ಅಂತ ನಾವು ಇನ್ನೊಂದು ಪಾಯಿಂಟ್ ಓದೋದಿದೆ ಅಂತ ಹೇಳ್ತಾನೆ. ಅದಕ್ಕೆ ಬಾಮಿನಿ ಹೇಳ್ತಾಳೆ, ಇನ್ನೂ ಪಾಯಿಂಟ್ ಉಳಿಸಿದಾನ, ಅದೇನು ಓದಬೇಕಂತಿದ್ರೆ ಓದಿ ಅಂತ ಹೇಳ್ತಾನೆ. ಕಪ್ಪಿನ ಅಲ್ಲಿಂದ ಕರ್ಕೊಂಡ್ಬಂದು ಎಲ್ಲರೂ ನಿಂತ್ಕೋತಾರೆ. ಎಲ್ಲರೂ ನಿಂತ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಪದ್ಮರು ರೂಮಿಂದ ಆಚೆ ಬಂದು ಹಾಲ್ ಹತ್ರ ಬರ್ತಾ ಇರ್ತಾರೆ. ಲಾಯರ್ ಕೊನೆಯದಾಗಿ ಬರೆದಿರೋ ಪಾಯಿಂಟನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಈ ಪತ್ರದಲ್ಲಿ ಬರೆದಿರೋ ಉಲ್ಲೇಖ ಪ್ರಕಾರ, ಈ ಥರ ಆಸ್ತಿ ವಿಚಾರ ಗೊತ್ತಾದ್ಮೇಲೆ ನೀವೆಲ್ಲ ಜಗಳ ಆಡ್ತೀರಾ ಅಂತ ಚೆನ್ನಾಗಿ ಜಗದೀಶಂದಂಗೆ ಗೊತ್ತಿತ್ತು. ಆ ಜಗಳನ ನಿಲ್ಲಬೇಕು, ಯಾರು ಕಿತ್ತಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಷರತ್ತನ್ನ ಹಾಕಿದ್ದಾನೆ. ಆ ಷರತ್ತನ್ನ ನೀವೆಲ್ಲರೂ ಪಾಲಿಸಲೇಬೇಕು ಅಂತ ಹೇಳ್ತಾನೆ. ಇಲ್ಲಿ ನಿಧಿ ದೊಡ್ಡಪ್ಪಂಗೆ ಹೇಳ್ತಾನೆ, ದೊಡ್ಡಪ್ಪ ನೀವು ವಾಪಸ್ ಮನೆಗೆ ಬನ್ನಿ ಅಂದಾಗ, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದಾಗ, ಅಲ್ಲಿ ವಜ್ರೇಶ್ವರದಲ್ಲೇ, ಇಲ್ಲ ಈಗ ವಜ್ರೇಶ್ವರದ ತುಂಬ ಬದಲಾಗಿದ್ದಾರೆ, ಅವ್ರು ಮುಂಚಿನ ಥರ ಇಲ್ಲ ಅಂತ ನಿಧಿ ಹೇಳ್ತಾಳೆ. ಅವಳು ಬದಲಾಗುತ್ತೆ, ಅವಳು ಬದಲಾಗೋವಂಥ ಚಾನ್ಸೇ ಇಲ್ಲ, ಅವಳು ಬದಲಾಗೋಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ, ಅವಳು ಏನಿದ್ರು ಅವಳು ಬುದ್ಧಿನ ಬಿಡಲ್ಲ ಅಂತಾಗ ನಿಧಿ ಹೇಳ್ತಾಳೆ. ಆದರೆ ಅಕ್ಕ ಇರೋ ಮನೇಲಿ ತುಂಬ ಜನ ಇದ್ದಾರೆ, ಕಪಿಲ್, ರಾಣ ಅಂತಾರೆ, ಅವರೆಲ್ಲ ಕೆಟ್ಟವ್ರು, ಅಕ್ಕ ಹೇಗಿರ್ತಾಳೇನೋ ಅನ್ನೋದೇ ಭಯ ಅಂತ ಹೇಳ್ತಾಳೆ. ನೀನೇ ತಲೆ ಕೆಡಿಸ್ಬಿಡು, ಅವರೊಬ್ಬರನ್ನೆಲ್ಲ ಮಧ್ಯೆ ಇದ್ದು ಅವಳು ಜಯಿಸ್ತಾಳೆ ಅಂದಾಗ, ಚಿಕ್ಕಪ್ಪ ದೊಡ್ಡಮ್ಮನೇ ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಹರ ಇರು ಅಂತ ಹೇಳ್ತಾನೆ. ಅಲ್ಲಿ ರಾಣ, ಕೊನೆಗೂ ನಾನು ಮೋಸ ಮಾಡಿಬಿಟ್ಟಿಯಲ್ಲ, ಎಲ್ಲನೂ ನೀನೇ ತೊಗೊಂಡು ಆವಾಗಲೂ ಮೋಸ ಮಾಡಿದೆ, ಇವಾಗಲೂ ಮೋಸ ಮಾಡ್ತಿದ್ಯಾ, ಇದೆಲ್ಲ ನಿಂದೇ ಸ್ಕ್ರೀನ್ ಪ್ಲೇ, ಇದನ್ನೆಲ್ಲ ನೀವು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಅಂತ ರಾಣ ಹೇಳ್ತಾನೆ. ಕೊನೆಯದಾಗಿ ನನಗೇನು ಉಳಿಸ್ತಿಲ್ಲವಲ್ಲಪ್ಪ ತಂದೆ, ನಮಸ್ಕಾರ, ನೀನು ಫಸ್ಟು ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಈಗಲೂ ತಿರುಗಿ ಅದನ್ನೇ ಮಾಡ್ತಾಯಿದ್ಯಾ, ಇನ್ನೇನಕ್ಕೆ ಇರಬೇಕು, ಇನ್ನೇನು ಬೇಕಾಗಿದೆ ಅಂತ ಮತ್ತೆ ಜೀವ ಹೇಳೋದಕ್ಕೆ ಬರ್ತಾನೆ. ನನಗೆ ಆಸ್ತಿ ಮೇಲೆ ಆಸೆ ಇಲ್ಲ, ನನಗೆ ಆಸ್ತಿ ಬೇಡ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕೃಷ್ಣ, ಬೇಬಿ ಏನು ಮಾತಾಡ್ತಾರೆ, ಬೇಬಿ ಹ್ಯಾಕಿಂಗ್ ಸಾಫ್ಟ್ವೇರ್ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಹಿಂದೆಗಡೆ ಒಂದು ವಾಯ್ಸ್ ಬರುತ್ತೆ. ಆ ವಾಯ್ಸ್ ಪದ್ಮಜಂದಾಗಿರುತ್ತೆ. ಸಾಕು ನಿಲ್ಲಿಸಿ ಎಲ್ಲರೂ ಅಂತ ಹೇಳ್ತಾಳೆ. ಪದ್ಮಜನ್ ನೋಡಿ ಜೀವನಿಗೆ ಖುಷಿಯಾಗುತ್ತೆ. ಪದ್ಮಜ ಕಣ್ಣಲ್ಲಿ ನೀರು ಹಾಕೊಂಡು ಅಲ್ಲಿ ನಿಂತಿರ್ತಾಳೆ. ಅದನ್ನು ನೋಡಿ ಜೀವನಿಗೆ ಖುಷಿಯಾಗುತ್ತೆ. ಯಾಕೆ ಅಂತಂದರೆ, ಅವ್ನ ಮನೆಗೆ ಇಷ್ಟು ದಿನ ಬಂದು ಅವ್ರ ಅಮ್ಮನ ಮಕ್ಕ ನೋಡಿರಲ್ಲ, ಅಮ್ಮ ಹೆಂಗಿದ್ದಾರೆ ಅಂತಲೂ ನೋಡಿರಲ್ಲ. ಜೀವ ಅವನಮ್ಮ ನೋಡ್ತಾ ಇದ್ದಂಗೆ ಅವ್ನ ಕಣ್ಣಲ್ಲಿ ನೀರು ತುಂಬೋಗುತ್ತೆ. ಪದ್ಮಜ ಅವನ ಹತ್ರ ಬಂದ್ಯಾ, ಕೊನೆಗೂ ಬಂದ್ಯಾ, ನೀನು ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟಿಯಲ್ಲ, ಆವಾಗ ಬಂದು ಹಾಳು ಹೋಗಿದ್ದು ಸಾಕಾಗ್ದಲ್ಲ, ಈಗಲೂ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ತಿದ್ಯಾ ಅಂತ ಬೈಯೋದಕ್ಕೆ ಶುರು ಮಾಡ್ತಾಳೆ. ಬೈಯೋದಲ್ದಲ್ಲೇ ಅವನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಅದೇ ಜೀವ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವರಮ್ಮ ಏನು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಇದನ್ನು ನೋಡಿ ಕಪಿಲ್ಗೆ, ದೊಡ್ಡ ಮಾತಾಡಿದ್ರು ಹೊಡಿತಿದ್ರಲ್ಲ, ಹಂಗೆ ಆಗಬೇಕು ಅವನಿಗೆ ಅಂತ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ. ಅದೇ ದೇವಿಗೆ ಅನಿಸುತ್ತೆ, ಹಿಂಗೆ ದೊಡ್ಡಮ್ಮ ಆಚೆ ಬಂದು ನಾನು ಬೀಗ ಹಾಕೊಂಬತ್ತಿದ್ದಲ್ಲ, ಇವ್ರು ಕೀ ಯಾರು ಕೊಟ್ಟಿದ್ದು, ಬೀಗ ತೆಗೆದವ್ರು ಯಾರು ಅಂತ ದೇವಿಗೆ ಚಿಂತೆ ಶುರು ಆಗುತ್ತೆ. ಅವಳು ಜೀವನ ಹತ್ರ ಬಂದು, ನೀನು ಯಾಕೋ ಬಂದು ಇಲ್ಲಿಗೆ, ನೀನು ಬಂದಿದ್ದರಿಂದ ಎಲ್ಲರೂ ನೆಮ್ಮದಿನೂ ಹಾಳಾಗುತ್ತೆ, ನೀನು ಇಲ್ಲಿಗೆ ಬಂದಿದ್ದು ಯಾರಿಗೂ ಇಷ್ಟ ಇಲ್ದದ್ದು, ಯಾಕೆ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ನೋಡಮ್ಮ ನೋಡು, ಎಲ್ಲ ಇವಾಗಲೂ ಮೋಸ ಮಾಡಿಬಿಟ್ಟ, ಏನು ಅವಾಗಲೂ ಮೋಸ ಮಾಡ್ದ, ಈಗಲೂ ಮೋಸ ಮಾಡ್ದ, ನಮ್ಗೆ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಇವನು ಅಂತ ಹೇಳ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಪದ್ಮನ ಇವ್ರ ಮಾತನ್ನೆಲ್ಲ ಕಿವಿಗೆ ಹಾಕ್ಕೋಬೇಡ, ಜಗದೀಶ್ ಚಂದ್ರ ಏನು ಮಾಡಬೇಕು ಅದನ್ನು 4 ಸಲ ಯೋಚನೆ ಮಾಡಿನೇ ಈ ವಿಲ್ನ ಮಾಡಿದ್ದಾನೆ, ಯಾರಿಗೇನು ಸಲ್ಲಬೇಕು ಎಲ್ಲನೂ ಸಲ್ಲತ್ತೆ, ಹಾಗೆ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೋಸ್ಕರ ಈ ವಿಲ್ನ ಮಾಡಿದ್ದಾನೆ ಹೊರತು ಬೇರೆ ಉದ್ದೇಶ ಅವನಿಗೇನೂ ಇಲ್ಲ. ಇನ್ಫ್ಯಾಕ್ಟ್ ಇದರಲ್ಲಿ ಜೀವನದ್ದು ಏನು ಪಾತ್ರ ಇದರಲ್ಲಿ ಇಲ್ಲ ಅಂತ ಲಾಯರ್ ಹೇಳ್ತಾಳೆ. ಆದರೆ ಪದ್ಮಜ ಇದನ್ನು ಕೇಳೋದಕ್ಕೆ ತಯಾರಿರಲಿಲ್ಲ. ಹಾಗೆ ರಾಣ ಹೇಳ್ತಾನೆ, ಅಮ್ಮ ಇದನ್ನೆಲ್ಲ ನೀನು ನಂಬೇಡ, ಅವರೆಲ್ಲ ಬೇಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ, ಈ ಆಸ್ತಿನೆಲ್ಲ ಬರ್ಸ್ಕೊಂಡು ಇವರ ಅಪ್ಪನ ಉಲ್ಲೈಸ್ಕೊಂಡು ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಣ ಹೇಳ್ತಾನೆ, ನಂಗೆ ಸತ್ತೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಪದ್ಮಜ ರಾಣಂಗೆ 4 ಏಟು ಹೊಡೆದು, ನೀನು ಯಾಕೋ ಸಾಯಬೇಕು, ನೀನು ನನ್ನ ಮಗ, ನೀನು ಚೆನ್ನಾಗಿರಬೇಕು, ಸಾಯಬೇಕಾಗಿರೋದು ಅವನು, ಅಲ್ಲಿ ನಿಂತಿದ್ದಾನಲ್ಲ ಅವನು ಸಾಯಬೇಕು ಅಂತ ಪದ್ಮಜ ಜೀವನ ಕಡೆ ತಿರುಗಿ ಹೇಳ್ತಾಳೆ.
ಇಲ್ಲಿ ನಿಧಿ ಫೋನ್ ಬರ್ತಿರೋದು ಹೇಳಿದಾಗ ಮನೋಹರ್ ಸರಿ ಅದು ನಿನ್ನ ಫ್ರೆಂಡ್ ಮನೇಲಿ ಇದ್ದೀನಿ ಅಂತಲೇ ಹೇಳಿ ಫೋನ್ ರಿಸೀವ್ ಮಾಡು ಅಂತ ಹೇಳ್ತಾಳೆ. ಅವನು ನಿಧಿ ಫೋನ್ ರಿಸೀವ್ ಮಾಡಿದಾಗ ಆರತಿ ಮಾತಾಡ್ತಾಳೆ. ಆರತಿ ನೀನು ಅಲ್ಲೇ ಇದೆಯಲ್ಲ, ನಿಮ್ಮ ದೊಡ್ಡಮ್ಮ ಮಾತಾಡಬೇಕಂತ ಫೋನ್ ಕೊಡ್ತೀನಿ ಅಂತೇಳಿ ದೊಡ್ಡಮ್ಮ ಕೈ ಕೊಡ್ತಾಳೆ. ವಜ್ರೇಶ್ವರಿ ಕೇಳ್ತಾಳೆ, ಅಲ್ಲ ನಿಧಿ ನೀನು ಮನೋಹರ್ ಜೊತೆನೇ ಇದೆಯಲ್ಲ, ನಂಗೆ ಗೊತ್ತು ಅವ್ನು ಹೆಂಗಿದ್ದಾನೆ, ಅವ್ನು ಆರಾಮಾಗಿದ್ದಾನೆ, ಅವ್ನಿಗೆ ಫೋನ್ ಕೊಡು ಅಂತ ಕೇಳ್ತಾಳೆ. ನೀನು ಅವ್ನ ಜೊತೆ ಇರೋದು ನಂಗೆ ಖುಷಿನೇ, ಅವ್ನು ಹೇಗಿದ್ದಾನೆ ಅವನ್ನ ಕರ್ಕೊಂಬ ಮನೆಗೆ ಅಂತ ನಿಧಿ ಹೇಳ್ತಾಳೆ. ಇದನ್ನು ಕೇಳಿ ಅವಳಿಗೆ ಶಾಕ್ ಆಗುತ್ತೆ, ಇವ್ರಿಗೆ ಹಿಂಗೆ ಗೊತ್ತಾಯಿತು ಅಂತ. ಅಲ್ಲಿ ಪದ್ಮಜ ಮತ್ತು ಜೀವನ ಹತ್ರ ಬಂದು ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಜೀವ ಏನೂ ಮಾತಾಡ್ತಾಳೆ, ಸುಮ್ಮನೆ ಸೈಲೆಂಟಾಗಿ ನಿಂತ್ಬಿಡ್ತಾನೆ. ಆವಾಗ ದೇವಿ ಮತ್ತು ಈಶ್ವರಚಂದ್ರ ಇಬ್ಬರು ಬಂದು ಅದಕ್ಕೆ ಅವ್ನು ಹೊಡಿಬೇಡಿ, ಅವ್ನಿಗೆ ಹೊಡಿತಾ ಇದ್ದಾರೆ ಅಂತ ಹೇಳಿದಾಗ ಇದ್ದಾಗ ಎಲ್ರೂ ಹಾಳು ಮಾಡ್ದ. ಇವನ ಕಡೆ ಇರೋ ಕಡೆ ಎಲ್ರಿಗೂ ಬರೀ ಸಾವು ನೋವೇ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಆವಾಗಿದ್ದು ಎಲ್ರೂ ತಿಂದ, ಎಲ್ರೂ ಸಾಯಿಸ್ದ. ಇವಾಗ ಇನ್ಯಾರನ್ನು ಸಾಯಿಸೋದಕ್ಕೆ ಬಂದಿದ್ದಾನೋ ಗೊತ್ತಿಲ್ಲ. ಇವನು ಏನಾರು ಚಿಕ್ಕ ವಯಸ್ಸಲ್ಲಿ ಅವ್ನು ಹಿಂಗೆ ಅಂತ ಗೊತ್ತಿದ್ರೆ ಇವನ್ನ ಚಿಕ್ಕ ಮಗು ಇದ್ದಾಗಲೇ ಸಾಯಿಸ್ಬಿಡ್ತಾ ಇವನ್ನ. ಇಂಥ ಮಗ ನಮಗೆ ಬೇಕಾಗಿರಲಿಲ್ಲ ಅಂತ ಪದ್ಮಜ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿದ ಜೀವನ್ಗೆ ಎದೆ ಕುಸ್ದಂಗೆ ಆಗುತ್ತೆ. ಅವನಿಗೆ ಕಣ್ಣಲ್ಲಿ ನೀರು ಹಾಕೊಂಡು ಏನೂ ಮಾತಾಡ್ದಲ್ಲೇ ಇರ್ತಾನೆ. ಬನ್ನಿ ದೊಡ್ಡಮ್ಮ ರೂಮ್ಗೆ ಹೋಗೋಣ, ನೀವು ಯಾಕೆ ಬರೋಕ್ಕೋದಿ ರೂಮಿಂದ ಆಚೆಗೆ ಅಂತ ಹೇಳಿದ್ದೀವಿ. ಅಲ್ಲಿಂದ ರೂಮ್ ಕಡೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಕನಕಾಂಬರಿ ಹೋಗಿ ಯಾಕೆ ನಾನು ಪ್ರಾಣ ಮೋಸ ಆಗೋದಕ್ಕೆ ಬಿಡಲ್ಲ ಬಾ ನೀನು ಅಂತ ಹೇಳಿ ಅವಳನ್ನ ರೂಮ್ ಕಡೆ ಕರ್ಕೊಂಡೋದಕ್ಕೆ ಹೋಗ್ಬೇಕಾದ್ರೆ ಹಿಂತಿರುಗಿ ಒಂದು ವಸ್ತುನ ಜೀವನ ಮೇಲೆ ಎಸಿತಾಳೆ. ಆಗ ಹೊಡೆದಾಗ ಜೀವನ ತಲೆ ಏಟಾಗುತ್ತೆ. ಅಂದರೆ ಜೀವನ ಹಣೆ ಕೆಂಪಾಗುತ್ತೆ. ಇದು ನೀನು ಯಾಕೆ ಬಂದೆ, ನೀನು ಬಂದಿಲ್ಲ ಎಲ್ರಿಗೂ ಮೋಸ ಮಾಡೋದಕ್ಕೆ ಬಂದಿದೆ ಅಂತ ಮತ್ತೆ ಬೈಕೊಂಡು ರೂಮ್ ಕಡೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಜೀವ ಅದನ್ನು ನಮ್ಮಮ್ಮ ಇಷ್ಟು ಹಿಂಗಾಗಿದ್ದಾರೆ, ನಮ್ಮಮ್ಮ ಹಿಂಗಾಗಿರೋದು ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ದಲ್ಲೇ ನಿಂತಿರ್ತಾನೆ. ಅವರಮ್ಮ ಬೈದಿದ್ದು ಹೊಡೆದಿದ್ದನ್ನು ನೋಡಿ ರಾಣಂಗೆ ಎಲ್ಲಿಲ್ಲದ ಖುಷಿ ಆಗ್ತಾ ಇರತ್ತೆ. ಅದು ಜೀವ ಅಸಹಾಯಕ, ಅವನೇನು ಮಾತಾಡೋದಲ್ಲಿ ಹಾಗೆ ನಿಂತಿರ್ತಾನೆ. ಮುಂದೇನಾಗುತ್ತೆ ಮುಂದಿನ ಭಾಗದಲ್ಲಿ ಕಾದು ನೋಡೋಣ.